ಚಿತ್ರದುರ್ಗದ ನಂತರ ಕೋಲಾರ ಮತ್ತೊಂದು ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ. ಮಲ್ಲೇಶ್ ಬಾಬು KV ಗೌತಮ್ ವಿರುದ್ಧ 71,388 ಮತಗಳ ಅಂತರದಿಂದ ಇಲ್ಲಿ ಗೆದ್ದಿದ್ದಾರೆ. 71,388 ಮತಗಳ ಅಂತರದಿಂದ 8 ವಿಧಾನಸಭಾ ಕ್ಷೇತ್ರಗಳು: ಕೋಲಾರ, ಮಾಲೂರು, ಬಂಗಾರಪೇಟೆ, KGF, ಮುಳಬಾಗ್ಲು, ಶ್ರೀನಿವಾಸಪುರ, ಚಿಂತಾಮಣಿ, ಶಿಡ್ಲಘಟ್ಟ. ಕೋಲಾರ, ಮಾಲೂರು, ಬಂಗಾರಪೇಟೆ, KGF, ಮುಳಬಾಗ್ಲು, ಶ್ರೀನಿವಾಸಪುರ, ಚಿಂತಾಮಣಿ, ಶಿಡ್ಲಘಟ್ಟ. 8ರ ಪೈಕಿ 5 ಕಾಂಗ್ರೆಸ್ ಶಾಸಕರಿದ್ದಾರೆ, 3 JDS ಶಾಸಕರಿದ್ದಾರೆ. ಬಿಜೆಪಿ ಶಾಸಕರಿಲ್ಲ ಇಲ್ಲಿ. ಮೈತ್ರಿ ಮಾತುಕತೆಯಲ್ಲಿ JDSಗೆ ದೊರೆತ 3 ಕ್ಷೇತ್ರಗಳ ಪೈಕಿ ಕೋಲಾರ ಕೂಡ ಒಂದು. ಕೋಲಾರ, ಮಂಡ್ಯ, ಹಾಸನ. ಕೋಲಾರ ಮತ್ತು ಮಂಡ್ಯಗಳನ್ನು JDS ಗೆದ್ದುಕೊಂಡಿದೆ. ಕ್ಷೇತ್ರವಾರು ನೋಡ್ತಾ ಹೋದರೆ ಕೋಲಾರ ಮಂಜುನಾಥ್ ಕಾಂಗ್ರೆಸ್ ಶಾಸಕರು, JDSಗೆ ಲೀಡ್ ಇಲ್ಲಿ 8,940 ಮತಗಳದ್ದು. ಮಾಲೂರು KY ನಂಜೇಗೌಡ ಕಾಂಗ್ರೆಸ್ ಶಾಸಕರು, 13,300 ಮತಗಳ ಲೀಡು JDSಗೆ. ಬಂಗಾರಪೇಟೆ ನಾರಾಯಣಸ್ವಾಮಿ ಕಾಂಗ್ರೆಸ್ ಶಾಸಕರು, JDSಗೆ ಇವರ ಕ್ಷೇತ್ರದಲ್ಲಿ ಲೀಡು 28,134 ಬಂಗಾರಪೇಟೆ. KGF ರೂಪಾ ಶಶಿಧರ್ ಕಾಂಗ್ರೆಸ್ ಶಾಸಕಿ, ಕಾಂಗ್ರೆಸ್ಗೆ ಲೀಡ್ ಬಂದಿದೆ 33,565. ಮುನಿಯಪ್ಪ ಅವರ ಮಗಳು, ಮುನಿಯಪ್ಪ ಅವರ ಮುನಿಸು ಎಲ್ಲವನ್ನೂ ಚರ್ಚೆ ಮಾಡೋಣ. ಅವ್ರ ಕ್ಷೇತ್ರದಲ್ಲಿ ಮಾತ್ರ KGFನಲ್ಲಿ ರೂಪಾ ಶಶಿಧರ್ 33,565 ಮತಗಳ ಲೀಡ್ ಕೊಟ್ಟಿದ್ದಾರೆ. ಅಲ್ಲಿಗೆ ಮುನಿಯಪ್ಪನವ್ರು ಕ್ಲೇಮ್ ಮಾಡ್ಬೋದು, ನನ್ನ ಮಗಳ ಕ್ಷೇತ್ರದಲ್ಲಿ ಲೀಡ್ ಬಂದಿದೆ, ಸೋಲಿಗೆ ಗೆಲುವಿಗೂ ನನಗೇನು ಸಂಬಂಧ ಅಂತ. ಇರಲಿ. ಮುಳಬಾಗಿಲು ಸಮೃದ್ಧಿ ಮಂಜುನಾಥ್ JDS ಶಾಸಕರು 35,875 ಮತಗಳ ಲೀಡನ್ನು JDSಗೆ ಕೊಟ್ಟಿದ್ದಾರೆ. ಶ್ರೀನಿವಾಸಪುರ ವೆಂಕಟ ಶಿವಾರೆಡ್ಡಿ JDS ಶಾಸಕರು 10,068 ಮತಗಳ ಲೀಡು JDSಗೆ. ಚಿಂತಾಮಣಿ MC ಸುಧಾಕರ್ ಕಾಂಗ್ರೆಸ್ ಶಾಸಕರು, ಉನ್ನತ ಶಿಕ್ಷಣ ಸಚಿವರು, ಅವರ ಕ್ಷೇತ್ರದಲ್ಲಿ 7,250 ಮತಗಳ ಲೀಡು JDSಗೆ. ಶಿಡ್ಲಘಟ್ಟ ರವಿಕುಮಾರ್ JDS ಶಾಸಕರು, ಅವರ ಕ್ಷೇತ್ರದಲ್ಲಿ 423 ಮತಗಳ ಲೀಡು JDSಗೆ. ಎಸ್, ಪ್ರಶಾಂತ್, ಮೈತ್ರಿಯಲ್ಲಿ JDSಗೆ ಹೋದಂಥ ಕ್ಷೇತ್ರ. BJP ಕಳೆದ ಸಲ ಗೆದ್ದಿತ್ತು, ಅದಕ್ಕಿಂತ ಮುಂಚೆ 7 ಸಲ KH ಮುನಿಯಪ್ಪನವರು ಗೆದ್ದು ಸೋಲಿಲ್ಲದ ಸರದಾರ ಅನ್ನಿಸಿಕೊಂಡಿದ್ರಿ. ಅದೇ ನನಗನ್ಸುತ್ತೆ ಕಾಂಗ್ರೆಸ್ ಮಿಸ್ ಹ್ಯಾಂಡಲ್ಡ್ ಇಟ್. ಈ ಕೋಲಾರದ ಒಳ ಜಗಳವನ್ನು ಕಾಂಗ್ರೆಸ್ ಸರಿಯಾಗಿ ನಿಭಾಯಿಸದೇ ಇದ್ದರೆ ಇನ್ನಷ್ಟು ಮುಜುಗರಗಳನ್ನು ಅಲ್ಲಿ ಎದುರಿಸಬೇಕಾಗತ್ತೆ. ಕಳೆದ ವರ್ಷ ಅದು ಮುಜುಗರ ಆಗಿತ್ತು, ಆದರೆ ಗೆಲುವಿನ ಕಾರಣದಿಂದ ಚರ್ಚೆ ಆಗಲಿಲ್ಲ. ಸಿದ್ದರಾಮಯ್ಯನವರು ಕೋಲಾರಕ್ಕೆ ಹೋಗ್ತಾರೆ, ನಾನು ಇಲ್ಲಿಂದ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾರೆ. ರಮೇಶ್ ಕುಮಾರ್ ಮತ್ತು KH ಮುನಿಯಪ್ಪ ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಸೋರಲ್ಲ. ಎಲ್ಲಿ ಇದು ನನಗೆ ತೊಂದರೆ ಆಗುತ್ತೋ ಅನ್ನುವ ಕಾರಣಕ್ಕೋಸ್ಕರ ಇಂಟರ್ನಲ್ ಸರ್ವೆ ಮಾಡಿಸಿದ ನಂತರ ಆ ಒಳಜಗಳವನ್ನು ನೋಡಿದಾಗ ನನಗೆ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಟ್ಟಾಗ ಹ್ಯಾಂಡ್ಸ್ ಡೌನ್ ವಿಕ್ಟ್ರಿ ಆಗುತ್ತೆ ಅಂತ ಅಂದ್ಕೊಂಡೆ. ನೋಡಿದರೆ ಮಾರ್ಜಿನ್ ಕಡಿಮೆ ಅದು. ಹಂಗೆ ನೋಡಿದ್ರೆ ಅಲ್ಲ, ಮಾರ್ಜಿನ್ ಕಡಿಮೆ. ಒಳಜಗಳದ ಪ್ರಮಾಣವನ್ನು ನೋಡಿದರೆ ಅಲ್ಲ ನೋಡಿ, ಕಾಂಗ್ರೆಸ್ನ ಪರಂಪರಾಗತ ಮತಗಳು ಅಲ್ಲಿವೆ. ಎಸ್, ನಿಶ್ಚಿತವಾಗಿ ಕಾಂಗ್ರೆಸ್ನ ಪರಂಪರಾಗತ ಮತಗಳಿವೆ. ಮತ್ತು JDS ಮಾಡಿದಾಗ BJPಯ ಮಾರ್ಜಿನಲ್ ಮತಗಳು ಯಾವ ಕಡೆ ಶಿಫ್ಟ್ ಆಗಿವೆ ಅಂತಕ್ಕಂಥದ್ದು ಕೂಡ ನೋಡಬೇಕು. ಆದರೆ ನನಗನ್ಸುತ್ತೆ ಕಾಂಗ್ರೆಸ್ ಮಿಸ್ ಹ್ಯಾಂಡಲ್ಡ್ ಇಟ್. ಕಾಂಗ್ರೆಸ್ ಶೂರ್ ಶಾಟ್ ಸೀಟ್ ಇದು. ಎಸ್, 91ರಿಂದ 2014 ಚುನಾವಣೆಯವರೆಗೆ ಸತತವಾಗಿ KH ಮುನಿಯಪ್ಪನವರು ಈ ಕ್ಷೇತ್ರವನ್ನು ಗೆದ್ದಿದ್ದಾರೆ. 19ರಲ್ಲಿ ಕಾಂಗ್ರೆಸ್ಸಿನ ಶಾಸಕರೇ ನಿಂತು KH ಮುನಿಯಪ್ಪನವ್ರನ್ನ ಸೋಲಿಸಿದ್ರು, S ಮುನಿಸ್ವಾಮಿಯನ್ನು ಗೆಲ್ಲಿಸಿದ್ರು. ಈ ಬಾರಿ ಕೂಡ ಅದೇ ಆಗಿದೆ ಅಂತ ಅನ್ಸುತ್ತೆ ನನಗೆ. ಈ ಬಾರಿ ಕೂಡ ರಮೇಶ್ ಕುಮಾರ್ ಬಣ ಸ್ವಲ್ಪ ಆಕ್ಟಿವ್ ಆಗಿ ಕೆಲಸ ಮಾಡ್ತು ಅಂತ ಅನ್ಸುತ್ತೆ. ಯಾಕಂದರೆ ಅವ್ರು ಟಿಕೆಟ್ ಬೇಡ ಅಂತ ಹಠಕ್ಕೆ ಬಿದ್ದು ಆಕ್ಟಿವ್ ಆಗಿ ಕೆಲಸ ಮಾಡ್ತು. ಆದರೆ ಮುನಿಯಪ್ಪ ಮತ್ತು ನೋಡಿ, ರಮೇಶ್ ಕುಮಾರಿಗೆ ಮುನಿಯಪ್ಪನವ್ರನ್ನ ಸೋಲಿಸುವ ಶಕ್ತಿ ಇತ್ತು, ಕಾಂಗ್ರೆಸ್ಸನ್ನು ಗೆಲ್ಲಿಸುವ ಶಕ್ತಿ ಅವ್ರಿಗೂ ಇಲ್ಲ. ಸೋಲ್ಸೋದು ಸುಲಭ ಅಜಿತ್, ಗೆಲ್ಲಿಸೋದು ಕಷ್ಟ. KH ಮುನಿಯಪ್ಪನವರ ಮುನಿಸು ಅಥವಾ ಅದು ಏನು ಹ್ಯಾಂಡ್ಲಿಂಗ್ ಆಯ್ತಲ್ಲ, ಅವರ ಅಳಿಯನಿಗೆ ಟಿಕೆಟ್ ಕೊಡ್ತೀವಿ ಅಂತಕ್ಕಂಥದ್ದು ಕನ್ಫರ್ಮ್ ಆದ ನಂತರ ಸಚಿವರು MC ಸುಧಾಕರು ಎಲ್ಲರೂ ಹೋಗಿ ನಾವು ರಾಜೀನಾಮೆ ಕೊಡ್ತೀವಿ ಅನ್ನೋದನ್ನು ಹೇಳಿದರು. ಅದು ನನಗನ್ಸುತ್ತೆ ಏನಾಗುತ್ತೆ ಅಜಿತ್, ನ್ಯಾಚುರಲಿ ಜಾತಿಗಳ ನಡುವೆ ಒಂದು ರೀತಿಯ ಕಂದಕ ನಿರ್ಮಾಣ ಆಗುತ್ತೆ. KH ಮುನಿಯಪ್ಪನವರನ್ನು ನೀವು ಎಷ್ಟು ಅಂದರೆ ನನಗನ್ಸುತ್ತೆ ಅದು ಎಷ್ಟು ಅವಮಾನ ಮಾಡ್ತೀರಿ ಅಷ್ಟು ಸಮಸ್ಯೆಗಳಾಗ್ತವೆ. ಇಬ್ಬರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೋಡಿ, ನಾಯಕರ ಕೆಲಸ ಏನು ಎಂಡ್ ಆಫ್ ದ ಡೇ ಮೊದಲೇ ಈ ವಿಚಾರಗಳು ಗೊತ್ತಿರಲಿಲ್ವಾ ಕೋಲಾರದಲ್ಲಿ ಏನಾಗುತ್ತೆ ಅಂತ? ಗೊತ್ತಿತ್ತು.
ಕೆ ವಿ ಗೌತಮ್ರಿಗೆ ಕೊಡೋದಾಗಿದ್ದರೆ ಈ ಏನು ಚಟುವಟಿಕೆಗಳು ನಡೆದ್ವಲ್ಲ ಅದನ್ನು ತಡೆದು ಕೆ ವಿ ಗೌತಮ್ಗೆ ಮೊದಲೇ ಕೊಡ್ಬೋದಿತ್ತು. ನೋಡಪ್ಪ ನಿಮಗೂ ಕೊಡಲ್ಲ ಅಂತಕ್ಕಂಥ ಅಲ್ಲಿ ನನಗನ್ಸುತ್ತೆ ಇನ್ನೊಂದು ಸಂಗತಿಯೂ ನಡೆದಿದೆ. ಸರಿ, ರಮೇಶ್ ಕುಮಾರ್ ಬಣ ಚಿಕ್ಕ ತಮ್ಮಣ್ಣ ಅವ್ರಿಗೆ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಡಿಸದೇ ಇರುವ ಕಾರಣಕ್ಕಾಗಿ ಕೆ ವಿ ಗೌತಮ್ ಬಂದಾಗ ಸ್ವಲ್ಪ ಕೆಲಸ ಮಾಡಿದೆ. ಆದರೆ ಯಾರೂ ಕೂಡ ಓನ್ ಮಾಡೋದಂತಿಲ್ಲ. ನೀವು ಇವ್ರಿಗೂ ಇಲ್ಲ ಅವ್ರದ್ದೂ ಇಲ್ಲ ಆದಾಗ ಕೆ ವಿ ಗೌತಮ್ ಅಲ್ಲಿ ಸೋತು ಹೋಗಿದ್ದಾರೆ, ಮಲ್ಲೇಶ್ ಬಾಬು ಗೆದ್ದು ಬಂದಿದ್ದಾರೆ. ಮತ್ತು ಒಕ್ಕಲಿಗ ಕನ್ಸಾಲ್ಟೇಷನ್ ಕೂಡ ಪ್ಲೇಡ್ ಎ ರೋಲ್. ಯಾಕಂದರೆ ಈ ಮೀಸಲು ಕ್ಷೇತ್ರಗಳಲ್ಲಿ ದಲಿತ ಮತಗಳು ಒಡೆದು ಹೋಗ್ಬಿಡ್ತವೆ. ಕ್ಯಾಂಡಿಡೇಟ್ ಬೋವಿ ಇರಲಿ, ಲಂಬಾಣಿ ಇರಲಿ, ದಲಿತ್ ಲೆಫ್ಟ್ ಇರಲಿ, ರೈಟ್ ಇರಲಿ, ದಲಿತ ಮತಗಳು ಒಡೆದು ಹೋಗ್ತವೆ. ಆದರೆ ಮೇಜರ್ ಕಮ್ಯುನಿಟಿ ಮತಗಳು ಮೀಸಲು ಕ್ಷೇತ್ರಗಳಲ್ಲಿ ಭಾಳ ಮುಖ್ಯ ರೋಲನ್ನು ಪ್ಲೇ ಮಾಡ್ತವೆ. ಅದು ನನಗನ್ಸುತ್ತೆ ಒಕ್ಕಲಿಗ ಕನ್ಸಾಲ್ಟೇಷನ್, ಕಾಂಗ್ರೆಸ್ನ ಒಳಜಗಳ, ಮಲ್ಲೇಶ್ ಬಾಬು ಪರ ಇರ್ತಕ್ಕಂಥ ಅನುಕಂಪ, ಯಾಕಂದರೆ ಅವರು ಒಂದು ಚುನಾವಣೆಯನ್ನು ವಿಧಾನಸಭೆಯಲ್ಲಿ ಸೋತಿದ್ರು, ಅದು ಪ್ರಾಯಶಃ ರೋಲನ್ನು ಪ್ಲೇ ಮಾಡೋದಂತಿದೆ. ಈ ಒಕ್ಕಲಿಗ ಕನ್ಸಾಲಿಡೇಷನ್ನೇ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕಾಗಿರುವಂಥದ್ದು. BJP JDS ಮೈತ್ರಿ ಯಾವ್ಯಾವ ಕ್ಷೇತ್ರಗಳಲ್ಲಿ ವರ್ಕ್ ಆಯಿತು, JDS ಎಷ್ಟು ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ ಅನ್ನುವುದು ಮಾತ್ರ ಕುಮಾರಸ್ವಾಮಿ ಅವರ ಕೇಂದ್ರ ಮಂತ್ರಿಗಿರಿಯನ್ನು ಖಚಿತಪಡಿಸೋದಲ್ಲ, ಎಷ್ಟು ಕ್ಷೇತ್ರಗಳಲ್ಲಿ ಅದು BJPಯ ಗೆಲುವಿಗೆ ಸಹಾಯಕವಾಗಿದೆ ಅಂತ. ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ನಡೆದ 14 ಲೋಕಸಭಾ ಕ್ಷೇತ್ರಗಳ ಮತದಾನದಲ್ಲಿ ಏನು ನಡೀತು, ಅವುಗಳ ಪೈಕಿ 12 BJP JDS ಮೈತ್ರಿ ಗೆದ್ದುಕೊಂಡಿದೆ. 12. ಹಾಸನ, ಚಾಮರಾಜನಗರ 2 ಕ್ಷೇತ್ರಗಳನ್ನು ಬಿಟ್ಟರೆ ಉಳಿದಿದ್ದೆಲ್ಲವನ್ನು BJP JDS ಮೈತ್ರಿ ಗೆದ್ದುಕೊಂಡು, ಅಲ್ಲಿಗೆ ಮೈತ್ರಿ ವರ್ಕ್ ಆಗಿದೆ ಅಂತ ಅರ್ಥ. ಇದು ಕೂಡ ಕುಮಾರಸ್ವಾಮಿ ಅವರ ಮಂತ್ರಿಗಿರಿಯನ್ನು ಖಚಿತಪಡಿಸುವಂಥದ್ದು. ಒಂದು ಸಣ್ಣ ಬ್ರೇಕ್ ಆದಮೇಲೆ ಅದರ ಬಗ್ಗೆ ಮಾತಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.